ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ಅವರಿಗೆ ಜೀವ ಬೆದರಿಕೆ ಹಾಕಿದ್ದ ಪ್ರಕರಣದಲ್ಲಿ ಆರೋಪಿ ಎಂಎನ್ ಗೋಪಾಲಕೃಷ್ಣ ಸಲ್ಲಿಸಿದಂತಹ ಅರ್ಜಿಯನ್ನು ಕರ್ನಾಟಕ ಹೈಕೋರ್ಟ್ ವಜಾಗೊಳಿಸಿದೆ. ತಮ್ಮ ವಿರುದ್ಧದ ಕ್ರಿಮಿನಲ್ ಪ್ರಕರಣ ರದ್ದುಗೊಳಿಸುವಂತೆ ಕೋರಿ ಆರೋಪಿ ಕರ್ನಾಟಕ ಹೈಕೋರ್ಟ್ಗೆ ಮನವಿಯನ್ನು ಸಲ್ಲಿಸಿದ್ರು. ಹೆಸರುಘಟ್ಟ ಹೋಬಳಿಯ ಗೋಪಾಲಕೃಷ್ಣ ಸಲ್ಲಿಸಿದಂತಹ ಅರ್ಜಿ ಪರಿಶೀಲಿಸಿದ ನ್ಯಾಯಮೂರ್ತಿ ಎಂಜಿ ಉಮಾ ಅವರಿದ್ದ ಏಕಸದಸ್ಯ ಪೀಠ ಈ ಆದೇಶವನ್ನು ನೀಡಿದೆ. ನ್ಯಾಯಾಲಯದ ಆದೇಶದಿಂದಾಗಿ ತನಿಖೆಗೆ ಹಾದಿ ಸುಗಮವಾಗಿದೆ. ರಾಜಧಾನಿಯಲ್ಲಿ ಪ್ರಥಮ ಬಾರಿಗೆ ಟೆಂಡರ್ ಶ್ಯೂರ್ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಿದಂತಹ 12 ರಸ್ತೆಗಳ ನಿರ್ವಹಣೆಗೆ ಹಲವು ಖಾಸಗಿ ಸಂಸ್ಥೆಗಳು ಒಲವನ್ನು ತೋರಿವೆ. ಆದರೆ ರಸ್ತೆಗಳ ನಿರ್ವಹಣೆಗೆ CSR ನಿಧಿ ಬಳಸೋದಕ್ಕೆ ರಿಜಿಸ್ಟ್ರಾರ್ ಆಫ್ ಕಂಪನೀಸ್ ಕೊಕ್ಕೆ ಹಾಕಿದೆ. ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆಯ ಸುಗಮ ಸಂಚಾರ ಶೀರ್ಷಿಕೆ ಅಡಿಯಲ್ಲಿ ಸಾರ್ವಜನಿಕರ ಸಲಹೆ ಆಧರಿಸಿ ನಗರದ ಪಾದಾಚಾರಿ ಮಾರ್ಗಗಳ ನಿರ್ವಹಣೆಯನ್ನು ಖ್ಯಾತ ಖಾಸಗಿ ಸಂಸ್ಥೆಗಳಿಗೆ ಕಾರ್ಪೊರೇಟ್ ಕಂಪನಿಗಳ ಸಾಮಾಜಿಕ ಹೊಣೆಗಾರಿಕೆ ನಿಧಿಯಡಿ ವಹಿಸೋದಕ್ಕೆ ಬಿಬಿಎಂಪಿ ತೀರ್ಮಾನಿಸಿತ್ತು. ತಮಿಳುನಾಡಿನ ಕೃಷ್ಣಗಿರಿಯಲ್ಲಿ ನ್ಯಾಯಾಲಯದ ಹೊರಗಡೆ ವ್ಯಕ್ತಿಯೊಬ್ಬ ವಕೀಲರ ಮೇಲೆ ಮಚ್ಚಿನಿಂದ ತೀವ್ರ ಹಲ್ಲೆಯನ್ನು ನಡೆಸಿದ್ದ. ಸುಮಾರು 30 ವರ್ಷ ವಯಸ್ಸಿನ ವಕೀಲನ ಮೇಲೆ ನಡೆದಂತಹ ದಾಳಿಯ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿತ್ತು. ಹಿರಿಯ ಅಡ್ವೊಕೇಟ್ ಒಬ್ಬರ ಬಳಿ ಕಣ್ಣನ ಹೆಸರಿನ ವಕೀಲ ಕಾರ್ಯನಿರ್ವಹಿಸ್ತಾ ಇದ್ರು. ಪ್ರಕರಣವೊಂದರ ವಿಚಾರಣೆಯ ಬಳಿಕ ಅವರು ಕೋರ್ಟ್ನಿಂದ ಹೊರನಡೆಯುವುದಾಗಿ ಈ ದುರ್ಘಟನೆ ನಡೆದಿತ್ತು. ಅದನ್ನು ವಿರೋಧಿಸಿ ಗುರುವಾರ ಚೆನ್ನೈನಲ್ಲಿ ವಕೀಲರು ಪ್ರತಿಭಟನೆಗೆ ಇಳಿದಿದ್ದಾರೆ. ದಿನಗಳು ಉರುಳ್ತಾ ಇದ್ದಂತೆ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧೆ ಕಾವೇರ್ತಾ ಇದೆ. ಹೀಗಿರುವಾಗಲೇ ತೊಡೆತಟ್ಟಿ ನಿಂತಿದ್ದ ತ್ರಿವಿಕ್ರಮ್ ಹಾಗೂ ಮಂಜು ಕೈ ಜೋಡಿಸಿಬಿಟ್ಟಿದ್ದಾರೆ. ಹೊಸ ಒಪ್ಪಂದಕ್ಕೆ ನಾಂದಿ ಹಾಡಿದ್ದಾರೆ. ಇತ್ತೀಚೆಗಷ್ಟೇ ಕ್ಯಾಪ್ಟನ್ಸಿ ವಿಚಾರಕ್ಕೆ ಮಂಜು ತ್ರಿವಿಕ್ರಮ್ ಮಧ್ಯ ಒಪ್ಪಂದ ಆಗಿತ್ತು. ಆದರೆ ಕಿಚ್ಚ ಸುದೀಪ್ ಮುಂದೆ ತ್ರಿವಿಕ್ರಮ್ ಉಲ್ಟಾ ಹೊಡೆದ್ರು ಅಂತ ಮಂಜು ಬೇಸರಗೊಂಡಿದ್ರು. ಕೊಟ್ಟ ಮಾತನ್ನ ತ್ರಿವಿಕ್ರಮ್ ಉಳಿಸ್ಕೊಳ್ಳಿಲ್ಲ ಅಂತ ಮೊನ್ನೆಯಷ್ಟೇ ನಾಮಿನೇಷನ್ನಲ್ಲೂ ಮಂಜು ತ್ರಿವಿಕ್ರಮ್ ಮಧ್ಯ ವಾಕ್ಸಮರ ನಡೆದಿತ್ತು. ಈಗ ನೋಡಿದ್ರೆ ಇದೆಲ್ಲವನ್ನು ಕೂಡ ಇಬ್ಬರು ಮರೆತಿರುವ ಹಾಗಿದೆ. ಹಳೆಯದನ್ನೆಲ್ಲ ಮರೆತು ಮನಸ್ತಾಪವನ್ನ ಪಕ್ಕಕ್ಕಿಟ್ಟು ಭಿನ್ನಾಭಿಪ್ರಾಯವನ್ನ ಬದಿಗಿಟ್ಟು ಮಂಜು ತ್ರಿವಿಕ್ರಮ್ ಒಂದಾಗಿದ್ದಾರೆ.